ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ನಾನು ಬಂದಿದ್ದೀನಿ. ಮತ್ತು ಏನಪ್ಪ ಅಂದರೆ ನೀವು ಈಗಾಗಲೇ ಈ ಕೇಕ್ ವಿಡಿಯೋನ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ. ಬಟ್ ಇವತ್ತು ಏನಕ್ಕೆ ನಾನು ಈ ವಿಡಿಯೋನ ಫುಲ್ಲಾಗಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ ಅಂದರೆ, ಇದು ಬಂದು 1 kg ಮೆಷರ್ಮೆಂಟಲ್ಲಿ 2 ಟೈರ್ ಕೇಕ್ ಮಾಡಿರುವಂಥದ್ದು. ನಿಮಗೆ ಸಾಮಾನ್ಯವಾಗಿ ಬೇಕ್ರಿಗಳಲ್ಲಿ 1 kg ಅಂತ ಕೇಳಿದ್ರೆ, ನಿಮಗೆ 2 ಟೈರಲ್ಲಿ ಕೇಳಿದ್ರೆ ಅವರು ಬಹುಶಃ ಮಾಡಿಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಬಟ್ ಆದರೆ ನೀವು ಈ ಹೋಮ್ ಬೇಕರ್ಸ್ಗಳ ಹತ್ರ ನೀವು 1 kgಲಿ 2 ಟೈರ್ಸ್ ಬೇಕು ಅಂತ ಕೇಳಿದ್ರೆ ನಿಜವಾಗ್ಲೂ ಅವ್ರು ಖಂಡಿತವಾಗ್ಲೂ ಒಪ್ಕೊಂಡು ಮಾಡಿಕೊಡ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ನಿಮಗೆ ಅದು 1 kg ಥರ ಕಾಣಿಸುತ್ತಾ ಅಂತ. ಬಟ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಕೇಕು. ಹಾಗಾಗಿ ನಾನು ಇದನ್ನು ಹೀಗೆ ಒಂದು ಸಿಂಪಲ್ಲಾಗಿ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ತುಂಬ ದಿನವೇ ಆಯಿತು, ಬಟ್ ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ನಾನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವಾಗ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇದರ ಫುಲ್ಲು ಡೀಟೇಲ್ಡ್ ವಿಡಿಯೋ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಇನ್ಯಾವಾಗಾದರೂ ನಾನು ನಿಮಗೆ ಇದರ ಫುಲ್ಲು ಡೀಟೇಲ್ಡ್ ವಿಡಿಯೋನ ನಾನು ಮಾಡಿ ನಿಮಗೆ ಹೇಳ್ತೀನಿ. ಹಾಗೆ ಇವತ್ತು ನಾನು 1 kgಲಿ 2 ಟೈರ್ ಅಲ್ವಾ, ನಮಗೆ ಇಲ್ಲಿ 2 ಸ್ಟೆಪ್ಪಲ್ಲಿ ನಾವು ಮಾಡಬೇಕು. ಹಾಗೆ ನಮಗೆ ಸ್ಟೆಪ್ ಕೇಕ್ ಮಾಡಬೇಕಾದ್ರೆ ನಮಗೆ ಯಾವಾಗಲೂ ಕೂಡ 2 ಇಂಚ್ ಡಿಫ್ರೆನ್ಸ್ ಇರಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಬಾಟಮ್ ಲೇಯರ್ಗೆ ನಾನು 6 ಇಂಚ್ ಟಿನ್ನನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಟಾಪಲ್ಲಿ ನಾನು ಸೆಕೆಂಡು ಸ್ಟೆಪ್ಗೆ ಬಂದು ನಾನು ಇಲ್ಲಿ 4 ಇಂಚ್ ಟಿನ್ನನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ 4 ಇಂಚ್ ಟಿನ್ ಇಲ್ಲ, 5 ಇಂಚಲ್ಲಿ ನಾನು ಇವಾಗ ಬೇಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಅದನ್ನು 4 ಇಂಚು ಸೈಜಿಗೆ ಕಟ್ ಮಾಡಿ ನಂತರ ಅದನ್ನು ನಾನು ಇಲ್ಲಿ ಸ್ಟಕ್ ಮಾಡ್ಕೊಳ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ತೋರಿಸ್ಕೊಂಡಿದ್ದೀನಿ. ಮೊದಲಿಗೆ ನೋಡಿ, ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ನಿಮಗೆ ಇಲ್ಲಿ ಹೇಗೆ ನಾನು ಸ್ಪಾಂಜ್ಗೆ ಶುಗರ್ ಸಿರಪ್ ಹಾಕ್ತೀನಿ, ಹಾಗೆ ಲೇಯರ್ಗೆ ಹೇಗೆ ಕ್ರೀಮ್ ಹಚ್ಚುತ್ತೀನಿ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೀನಿ ಹಿಂದಿನ ಹಳೆ ವಿಡಿಯೋಗಳಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದೆ ಅಷ್ಟೇ. ಮೊದಲಿಗೆ ಶುಗರ್ ಸಿರಪನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಶುಗರ್ ಸಿರಪ್ ಅಂದರೆ ವಾಟರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಗರ್ ಇಷ್ಟನ್ನು ಮೆಲ್ಟ್ ಮಾಡಿ ಇಟ್ಕೊಂಡು ನೀಟಾಗಿ ಕೇಕ್ ಮೇಲೆ ಸ್ಪಾಂಜ್ ಮೇಲೆ ಸ್ವಲ್ಪ ತೇವ ಮಾಡ್ಕೊಳ್ತೀನಿ. ತುಂಬಾ ನಾವು ಶುಗರ್ ಸಿರಪನ್ನು ಹಾಕಬಾರ್ದು, ಇಲ್ಲಾಂದರೆ ನಮಗೆ ಕೇಕು ಕ್ರೀಮ್ ಏನಿದೆ ತುಂಬಾ ಲೀಕ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕಬೇಕಾಗುತ್ತೆ. ನಂತರ 1 ಲೇಯರ್ ಕ್ರೀಮನ್ನು ಹಚ್ಕೋತೀನಿ. ಹಾಗೆ ಇದಕ್ಕೆ ನಾನು ಮ್ಯಾಂಗೋ ಮೌಸನ್ನು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಹೋಮ್ ಮೇಡ್ ಅಂತ ಬಂದರೆ ಆದಷ್ಟು ನಾವು ಇಲ್ಲಿ ಫ್ರೆಶ್ ಆಗಿ ಮನೆಯಲ್ಲೇ ನಾವು ಏನೇನೆಲ್ಲ ನಾವು ಒಳಗಡೆ ಫಿಲ್ಲಿಂಗ್ನ ಕೊಡೋ ಅಂಥದ್ದನ್ನ ನಾವು ಯಾವುದೆಲ್ಲ ನಾವು ಮನೇಲೇ ರೆಡಿ ಮಾಡ್ಕೊಳ್ಬೋದು ಅಂಥದ್ದನ್ನೆಲ್ಲ ನಾವು ಮನೇಲೇ ರೆಡಿ ಮಾಡಿ ಕೇಕ್ ಮೇಲೆ ಇನ್ಸರ್ಟ್ ಮಾಡೋ ಅಂಥದ್ದು. ಮ್ಯಾಂಗೋ ಮೌಸ್ ಕೂಡ ಅಷ್ಟೇ, ಫ್ರೆಶ್ ಆಗಿ ನಾನು ಮಾವಿನ ಹಣ್ಣನ್ನು ತಂದು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಈ ಪೇಸ್ಟ್ ಏನಿದೆ ನಿಮಗೆ ನೀವೇನು ಮ್ಯಾಂಗೋ ಮೌಸ್ ಕ್ರೀಮ್ ಅಂತ ನೀವು ಕೇಳಿರ್ತೀರಾ ಅಥವಾ ನೀವು ಟೇಸ್ಟ್ ಮಾಡಿದರೆ ಸೇಮ್ ನಿನಗೆ ಅದೇ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಜಸ್ಟ್ ಮ್ಯಾಂಗೋನ ಕಟ್ ಮಾಡಿ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಪೇಸ್ಟ್ ಮಾಡಿ ನೀವು ಹಾಗೆ ತಿನ್ನಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಐಸ್ ಕ್ರೀಮ್ ಮೇಲೆ ಕೂಡ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಆ ಥರ ನಾನು ಕ್ರೀಮ್ 1 ಲೇಯರ್, ಹಾಗೆ ಆ ಮ್ಯಾಂಗೋ ಮೌಸ್, ಹಾಗೆ ನಾನು ಸ್ವಲ್ಪ ಮಾವಿನ ಹಣ್ಣನ್ನು ಕಟ್ ಮಾಡಿ ಸಣ್ಣ ಪೀಸಾಗಿ ಇಟ್ಕೊಂಡಿದ್ದೆ, ಅದನ್ನು ಕೂಡ 1 ಲೇಯರ್ ಆಗಿ ಹಚ್ಚಿ ಹೀಗೆ ನಾನು 4 ಲೇಯರ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. 6 ಇಂಚ್ ಟಿನ್ನಲ್ಲಿ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಹೈಟ್ ಬರುತ್ತೆ. ಅದರಲ್ಲಿ ನಾನು 4 ಲೇಯರ್ಸ್ ಆಗಿ ಸ್ಪಾಂಜನ್ನು ಕಟ್ ಮಾಡಿ ಇಟ್ಕೊಂಡೆ. ಅದನ್ನು ನಾನು ಕ್ರಮ್ ಕೋಟ್ ಮಾಡಿ ಫ್ರಿಡ್ಜಲ್ಲಿ ಒಂದು 20 ಮಿನಿಟ್ಸ್ ನಾನು ಅದನ್ನು ರೆಸ್ಟಿಗೆ ಬಿಡ್ತೀನಿ. ಈ ಥರ ಬಿಡೋದ್ರಿಂದ ನಮಗೆ ಫೈನಲ್ ಕೋಟಿಂಗ್ ಕೊಡಬೇಕಿದ್ರೆ ನಮಗೆ ಯಾವುದೇ ಥರ ಆ ಬ್ರೆಡ್ ಕ್ರಮ್ಸ್ಗಳು ನಮಗೆ ಕ್ರೀಮ್ಗೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ನಮಗೆ ಸ್ಮೂತ್ ಫಿನಿಶಿಂಗ್ ಏನಿದೆ ನೀಟಾಗಿ ಬರುತ್ತೆ. ಇಲ್ಲಾದರೆ ನಮಗೆ ಬ್ರೆಡ್ಗಳೆಲ್ಲ ಕ್ರೀಮ್ಗೆ ಅಂಟ್ಕೊಂಡ್ರೆ ನಮಗೆ ಫಿನಿಶಿಂಗ್ ಆದಾಗ ಕೇಕು ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ನಿಮ್ಗಾಗಲೇ ಹೇಳಿದಾಗೆ ನಾನು ಇದು 5 ಇಂಚಲ್ಲಿ ನಾನು ಬೇಕ್ ಮಾಡ್ಕೊಂಡಿರೋ ಅಂಥದ್ದು. ಇವಾಗ ನಾನು ಒಂದು ಅಂದಾಜಲ್ಲಿ ನಾನು 4 ಇಂಚಿಗೆ ಇದನ್ನು ನೀಟಾಗಿ ಎಲ್ಲ ಫಿಲ್ಲಿಂಗ್ ಆದಮೇಲೆ ಲಾಸ್ಟಲ್ಲಿ ಫೈನಲ್ ಕೋಟಿಂಗ್ ಕೊಡೋಕ್ಕೂ ಮುಂಚೆ ಈ ಥರ ನಾನು ಒಂದು ಶೇಪಿಗೆ ನಾನು ಕಟ್ ಮಾಡ್ಕೊಳ್ತೀನಿ, ರೌಂಡು ಶೇಪಿಗೆ. ನಿಮಗೆ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ನಿಮಗೆ ಮಾಡ್ತಾ ಅಭ್ಯಾಸ ಆದರೆ ನಿಮ್ಗೆ ಯಾವುದು ಕೂಡ ಕಷ್ಟ ಅನಿಸಲ್ಲ. ನಿಮಗೆ ನೀವೇ ಒಂದು ಅಂದಾಜಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇದನ್ನು ಕೂಡ ನಾನು ಹಾಗೆ ಕಟ್ ಮಾಡಿಕೊಂಡೆ. ನಂತರ ನೋಡಿ ಫ್ರೆಂಡ್ಸ್, ಇದು ನಾವು
ಸ್ಟೆಪ್ಪು ಕೇಕ್ ಮಾಡಬೇಕಿದ್ರೆ ನಮಗೆ ಈ ಥರ ಟೂತ್ ಪಿಕ್ಕು ಹಾಗೆ ಡವಲ್ಸ್ಗಳನ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಇಲ್ಲಿ ಸ್ಟೆಪ್ ಕೇಕ್ ಮಾಡೋದ್ರಿಂದ ಇಲ್ಲಿ ನಾವು ಮೇಲೆ ಒಂದು ಸ್ಟೆಪ್ಪನ್ನು ನಾವು ಇಲ್ಲಿ ಕುಂಡಿಸ್ಬೇಕಲ್ವ, ಅದು ನಮಗೆ ಕೇಕು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಈ ಥರ ನಾವು ಒಳಗಡೆ ಸ್ಟಕ್ಕಿಂಗನ್ನು ಕೊಡ್ತೀವಿ. ಹಾಗೆ ನಮಗೆ ಕಸ್ಟಮರ್ಗೆ ಕೊಡಬೇಕಾದ್ರೂ ಸಹ ಅಷ್ಟೇ ನಾವು ಹೇಳ್ಬಿಟ್ಟೆ ಕೊಡಬೇಕಾಗುತ್ತೆ, ಈ ಥರ ಸ್ಟಿಕ್ಕನ್ನು ಇನ್ಸರ್ಟ್ ಮಾಡಿರ್ತೀವಿ ಅಂತ. ಇಲ್ಲ ಅಂದರೆ ಕಸ್ಟಮರ್ಸ್ ಕೇಕ್ ಕಟ್ ಮಾಡಿ ಮುಖಕ್ಕೆ ಹೊಡ್ಕೊಂಡು ಇವಾಗೆಲ್ಲ ಹಾಗೆ ಮಾಡೋದು ಇರ್ತಾರಲ್ವ, ಆ ಥರ ಹೊಡೆಯೋಕ್ಕೆ ಹೋದಾಗ ಅದು ಮುಖಕ್ಕೆ ಸ್ವಲ್ಪ ಏಟಾದರೂ ಕಡ್ಡಿ ಚುಚ್ಚಿದ್ರೂ ಚುಚ್ಬೋದು. ಹಾಗಾಗಿ ಮೊದಲೇ ನಾವು ಕಸ್ಟಮರ್ ಕೊಡೋಕ್ಕೆ ಮುಂಚೆ ನಾವು ಒಂದು ಮಾತನ್ನು ಈ ಥರ ಹೇಳಿರಬೇಕು. ಸ್ಟೆಪ್ಸ್ ಕೇಕ್ ಆಗಲಿ ಅಥವಾ ಟಾಲ್ ಕೇಕ್ಗಳಲ್ಲಿ ಈ ಥರ ಸ್ಟಿಕ್ಕನ್ನು ಇನ್ಸರ್ಟ್ ಮಾಡಿದಾಗ ಈ ಥರ ನಾನು ಸ್ಟಿಕ್ಕನ್ನು ಇನ್ಸರ್ಟ್ ಮಾಡಿ ಅದನ್ನು ಕೂಡ ಕ್ರಮ್ ಕೋಟ್ ಮಾಡಿ ಇದನ್ನು ಕೂಡ ರೆಸ್ಟ್ಗೆ ಇಟ್ಕೋತೀನಿ. ಅದನ್ನು ರೆಸ್ಟ್ಗಿಟ್ಟು ಮೊದಲು ಮಾಡಿರೋ ಬಾಟಮ್ ಟೈಯರನ್ನು ನಾನು ತೊಗೊಂಡು ಅದಕ್ಕೆ ಫೈನಲ್ ಕೋಟಿಂಗನ್ನು ಕೊಟ್ಕೊಳ್ತೀನಿ. ಇಲ್ಲಿ ನಿಮಗೆ ಫಾಸ್ಟಾಗಿ ವಿಡಿಯೋ ಹೋಗಿರ್ಬೋದು, ಬಟ್ ನಾನು ಹಳೆ ವಿಡಿಯೋಗಳಲ್ಲಿ ನಿಧಾನವಾಗಿ ನಾನು ಹೇಗೆ ಫಿನಿಶಿಂಗನ್ನು ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಇಲ್ಲಿ ಜಸ್ಟ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನಿಲ್ಲಿ ಫಾಸ್ಟ್ ಮೂವಿಂಗಲ್ಲಿ ನಾನು ಕೇಕನ್ನು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಮೂತ್ ಫಿನಿಶಿಂಗ್ ಆಗಲಿ ಅಥವಾ ಶಾರ್ಪ್ ಎಡ್ಜಸ್ ಆಗಲಿ ಕೊಡೋಕ್ಕೆ ಕಷ್ಟ ಆಗ್ಬೋದು. ಮೊದಲಿಗೆ ಟ್ರೈ ಮಾಡಿ, ಅದು ಮಾಡ್ತಾ ನಿಮಗೆ ಅದೇ ಪ್ರಾಕ್ಟೀಸ್ ಆಗ್ತಾ ನಿಮ್ಗೆ ಎಲ್ಲವೂ ಕೂಡ ಬಂದುಬಿಡುತ್ತೆ, ಯಾವುದೂ ಕೂಡ ಕಷ್ಟ ಆಗಲ್ಲ. ನನಗೂ ಕೂಡ ಅಷ್ಟೇ ಹಾಗೆ ಆಗ್ತಿತ್ತು, ಬಟ್ ಇವಾಗ ನಾನು ಕೂಡ ಸ್ವಲ್ಪ ಸುಧಾರಿಸಿದ್ದೀನಿ. ನನಗೂ ಕೂಡ ಇವಾಗ ಸ್ವಲ್ಪ ಫಿನಿಶಿಂಗ್ ಅನ್ನೋದೆಲ್ಲ ನೀಟಾಗಿ ಚೆನ್ನಾಗಿ ಬರ್ತಾ ಇದೆ. ನಂತರ ನಾನಿಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸನ್ನು ಯೂಸ್ ಮಾಡಿಲ್ಲ. ನೋಡಿ, ನಾನೇನು ಮ್ಯಾಂಗೋ ಮೌಸನ್ನು ರೆಡಿ ಮಾಡ್ಕೊಂಡಿದ್ದೆ, ಅದರಲ್ಲೇ ಒಂದು ರ್ಯಾಂಡಮ್ ಆಗಿ ನಾನು ಒಂದು ಡಿಸೈನನ್ನು ಕೊಟ್ಕೊಂಡೆ, ತುಂಬ ಕಲರ್ ಬೇಡ ಅಂಥೇಳಿ. ನೋಡಿ, ಆ ಕಲರೇ ನಿಮಗೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಇದನ್ನೇ ನಾನು ಪೂರ್ತಿಯಾಗಿ ಕೊಟ್ಟಿದ್ರೆ ನಮಗೆ ಇದೇ ಒಂದು ಯೆಲ್ಲೋ ಕಲರ್ ಆಗಿ ನನಗೆ ಕಾಣ್ತಾ ಇತ್ತು, ಬಟ್ ನಾನು ಪೂರ್ತಿ ಕೊಡಲಿಲ್ಲ. ಸ್ವಲ್ಪನೇ ಕಲರ್ ತುಂಬ ಹಾಕೋದು ಬೇಡ ಅಂತ ಹೇಳಿ ನಾನು ಕಲರು ಕೂಡ ಇಲ್ಲಿ ಒಂಚೂರು ಯೂಸ್ ಮಾಡಿಲ್ಲ. ಅದೇನಿದೆ ಅದು ನ್ಯಾಚುರಲ್ ಕಲರೇ, ಮಾವಿನ ಹಣ್ಣಿನಲ್ಲಿ ಏನಿದೆ ಅದು ಅದೇ ನ್ಯಾಚುರಲ್ ಕಲರ್ ಅಷ್ಟೇ. ಅದನ್ನು ಒಂದು ರ್ಯಾಂಡಮ್ ಆಗಿ ಡಿಸೈನ್ ಕೊಟ್ಟು ಅದನ್ನು ನಾನು ಫ್ರಿಡ್ಜಲ್ಲಿ ಸೆಟ್ ಆಗಲಿಕ್ಕೆ ಬಿಟ್ಟೆ. ಇದು ನೆಕ್ಸ್ಟ್ ಟೈಯರ್ಗೂ ಕೂಡ ಅಷ್ಟೇ ಹೀಗೆ ನಾನು ಡಿಸೈನನ್ನು ಮಾಡಿ ಅದು ಕೂಡ ಒಂದು ರ್ಯಾಂಡಮ್ ಆಗಿ ಮಾಡಿ, ಹಾಗೆ ಇದರಲ್ಲಿ ನಾನು ಎಡಿಬಲ್ ಗೋಲ್ಡನ್ ಡಸ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಏನಂತಾರೆ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಇದೆಲ್ಲ ಒಂದು ನಾವು ಕೇಕಿಗೆ ಅಂತ ಯೂಸ್ ಮಾಡೋವಂಥ ಐಟಮ್ಗಳು ಯಾವುದು ಕೂಡ ನಾನ್ ಎಡಿಬಲ್ ಅಲ್ಲ, ಇದು ಎಡಿಬಲ್. ಬ್ರಷು ಕೂಡ ಅಷ್ಟೇ, ನಾವು ಕೇಕ್ ಮಾಡಲಿಕ್ಕೆ ಅಂತಲೇ ನಾವು ಕೆಲವೊಂದು ಐಟಮ್ಗಳನ್ನು ಸಪ್ರೇಟಾಗಿ ಇಟ್ಕೊಂಡಿರಬೇಕಾಗುತ್ತೆ. ಇದು ಅದೇ ಥರ ಗೋಲ್ಡನ್ ಡಸ್ಟನ್ನು ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ಥರ ಸೈಡಲ್ಲಿ ಬಾರ್ಡ್ರ್ ಥರ ನಾನು ಟಚ್ ಕೊಟ್ಕೋತೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ನಮಗೆ ಹೈಲೈಟಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ಇದನ್ನು ಕೂಡ ಅಷ್ಟೇ, ನಾನು ಇದೆಲ್ಲ ಮಾಡಿದ್ಮೇಲೆ ಒಂದು 2 ರಿಂದ 3 ಅವರ್ ನಾನು ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡ್ತೀನಿ. ನಾವು ಕೊನೆಗೆ ನಾವು ಏನು ಕಸ್ಟಮರ್ಗೆ ಕೊಡೋಕ್ಕೆ ಮುಂಚೆ 1 ಅವರ್ ಅನ್ನೋ ಹಾಗೆ ನಾವು ಸ್ಟೆಪ್ ಕೇಕನ್ನು ಸೆಕೆಂಡ್ ಸ್ಟೆಪ್ಪನ್ನು ನಾವು ಅದ್ರ ಮೇಲೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಮೊದಲು ಸೆಟ್ ಆಗಬೇಕು, ಸೆಟ್ ಆಗದೇ ಇದ್ದರೆ ನಮಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ನಾನು ಈ ಥರ ಸ್ವಲ್ಪ 2 ಅವರ್ ಆದಮೇಲೆ ನೋಡಿ, ಬಾಟಮ್ ಟೈಯರ್ಗೂ ಅಷ್ಟೇ ನಾವು ಸ್ಟೆಪ್ ಕೇಕ್ ಮಾಡಬೇಕಾದ್ರೆ ಈ ಥರ ಸ್ಟಿಕ್ಕನ್ನು ಇನ್ಸರ್ಟ್ ಮಾಡಲೇಬೇಕು. ನಿಮಗೆ ದೊಡ್ಡ ಕೇಕು ನಾವು 5 kg 3 kg ಈ ಥರ ಮಾಡಬೇಕಾದ್ರೆ ನಮಗೆ ಈ ಥರ ಸ್ಟಿಕ್ಗಳು ಅಷ್ಟೇ ನಮಗೆ ಸ್ವಲ್ಪ ದಪ್ಪನೇ ಸಿಗುತ್ತೆ. ವುಡನಲ್ಲೂ ಸಿಗುತ್ತೆ, ಪೇಪರಲ್ಲಿ ಸಿಗುತ್ತೆ, ಪ್ಲಾಸ್ಟಿಕಲ್ಲಿ ಸಿಗುತ್ತೆ. ನಮಗೆ ಡವಲ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದನ್ನು ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಇಲ್ಲಿ ನಾನು ಲಾಲಿಪಾಪ್ಗೆ ಯೂಸ್ ಮಾಡುವಂಥ ಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಕೇಕು ತುಂಬ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ನಾನು ಎಷ್ಟು ಈಸಿಯಾಗಿ ನಾನು ಕೇಕನ್ನು ಇನ್ಸರ್ಟ್ ಮಾಡಿದೆ ಅಂತ ವಿತಿನ್ ಸೆಕೆಂಡಲ್ಲಿ ನಾನು ಇನ್ಸರ್ಟ್ ಮಾಡಿಕೊಂಡೆ. ಆದರೆ ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ಹೋಮ್ ಬೇಕರ್ಸ್ಗಳಿಗೆ ತುಂಬಾ ಭಯ ಆಗುವಂಥ ಒಂದು ಪಾರ್ಟ್ಸ್ ಅಂದರೆ ಈ ಸ್ಟೆಪ್ ಕೇಕ್ ಮಾಡಬೇಕಾದ್ರೆ ಈ ಸೆಕೆಂಡ್ ಸ್ಟೆಪ್ಪನ್ನು ಕುಣಿಸೋ ಅಂಥ ಪಾರ್ಟೇ ತುಂಬ ಭಯ ಆಗುವಂಥದ್ದು. ನನಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ತುಂಬಾ ಭಯ ಪಟ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ನಾನು ಸ್ಟಕ್ ಮಾಡ್ತಾ ಇದ್ದದ್ದು ಉಂಟು. ಈ ಕೇಕ್ನ ನಾನು ಕುಂಡಿಸ್ಬೇಕಾದ್ರೂ ಅಷ್ಟೇ ತುಂಬಾ ಭಯದಿಂದ ನರ್ವಸಲ್ಲಿ ದೇವರೇ ಅಂತ ಹೇಳ್ಕೊಂಡು ನಾನು ಕುಂಡಿಸ್ದೆ. ಬಟ್ ಗೊತ್ತಾಗಲಿಲ್ಲ ನನಗೆ, ವಿತಿನ್ ಸೆಕೆಂಡಲ್ಲಿ ಕುಂಡಿಸ್ದೆ. ಅಂದರೆ ನಾವು ಕೇಕು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಸೆಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದು ತುಂಬಾ ನನಗೆ 2 ರಿಂದ 3 ಅವರ್ ನನಗೆ ತುಂಬಾ ಐಸಿಂಗ್ ಮಾಡಿ ತುಂಬ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ನಾನು ತುಂಬಾ ನಾನು ಇದಕ್ಕೂ ಮುಂಚೆ ಸುಮಾರು ಮಾಡಿದ್ದೀನಿ, ಒಂದು 2-3
ಕೇಕನ್ನು ಅದರಲ್ಲಿ ನಾನು ಎರಡೆರಡು ನೈಫನ್ನು ಯೂಸ್ ಮಾಡಿಕೊಂಡು ಒಬ್ಬರನ್ನ ಹೆಲ್ಪಿಗೆ ತೊಗೊಂಡು ಮಾಡಿದ್ದೀನಿ. ಬಟ್ ಇದನ್ನು ನಾನು ಯಾವುದೇ ಥರ ಎರಡು ನೈಫನ್ನು ಯೂಸ್ ಮಾಡಿಕೊಳ್ಳಿಲ್ಲ. ಒಂದೇ ನೈಫಲ್ಲಿ ವಿತಿನ್ ಸೆಕೆಂಡಲ್ಲಿ ನಾನು ಸ್ಟಕ್ ಮಾಡಿದೆ, ನೀಟಾಗಿ ಸ್ಟಕ್ ಮಾಡಿದೆ. ಹಾಗೆ ನೈಫನ್ನು ಕೂಡ ಅಷ್ಟು ಈಸಿಯಾಗಿ ತೆಗಿಬಾರ್ದು. ಫಸ್ಟ್ ಒಂದು ಸರಿ ನೀಟಾಗಿ ನಾವು ಸುತ್ತ ಕರೆಕ್ಟಾಗಿದೆಯಾ ಶೇಪನ್ನು ನೋಡಿಕೊಂಡು ನಂತರ ನಾವು ನೀಟಾಗಿ ತೆಗಿಬೇಕು. ಇದರ ವಿಡಿಯೋ ನಾನು ಮತ್ತೆ ಇನ್ನೊಂಚೂರು ಡೀಟೇಲಾಗಿ ನಾನು ಇನ್ಯಾವಾಗಾದರೂ ನಾನು ತಿಳಿಸ್ಕೊಡ್ತೀನಿ. ನಂತರ ನೋಡಿ ಫ್ರೆಂಡ್ಸ್, ಇದೇನಿದೆ ಪ್ರಿಂಟೌಟು, ಇದು ನಾನ್ ಎಡಿಬಲ್. ಗೂಗಲಲ್ಲಿ ನಾನು ಈ ಥರ ಕಾರ್ಟೂನನ್ನು ನಾನು ಇದು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನನಗೆ ಬೇಕಾಗಿರೋ ರೀತಿಯಲ್ಲಿ ಕಸ್ಟಮೈಸ್ಡ್ ಮಾಡಿಕೊಂಡು ನನಗೆ ಆ ನೇಮ್ ಏನಿದೆ ಆ ನೇಮನ್ನು ಹಾಕ್ಕೊಂಡು ನಾನು ಪ್ರಿಂಟೌಟನ್ನು ನಾನು ತೊಗೊಂಡಿರೋ ಅಂಥದ್ದು. ನಾನೇ ಎಡಿಟಿಂಗ್ ಆ್ಯಪಲ್ಲಿ ಫೋಟೋ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಾಡಿರೋ ಅಂಥದ್ದು. ಹಾಗೆ ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ಸುಮಾರು ಜನ ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಹೇಳಿ ಫಂಡೆಂಟಲ್ಲಿ ಮಾಡಿಸ್ತಾರೆ, ಎಡಿಬಲ್ ಪ್ರಿಂಟೌಟ್ ಮಾಡಿಸ್ತಾರೆ, ಫಿಗರಲ್ಲಿ ಮಾಡಿಸ್ತಾರೆ. ಬಟ್ ನಾನು ಹೇಳೋದು ಈ ನಾನ್ ಎಡಿಬಲ್ ನೋಡಿ, ನಿಮಗೆ ಈ ಪ್ರಿಂಟೌಟ್ ನೋಡಿ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ. ನಾವಿದು ಕೆಲವು ಕ್ಷಣ ಅಷ್ಟೇ ಇದು ಇರುತ್ತೆ. ನಾವು ಕಟ್ ಮಾಡಿದ್ಮೇಲೆ ಇದನ್ನು ನಾವು ತಿನ್ನಲಿಕ್ಕಾಗಲ್ಲ. ಸೈಡಲ್ಲಿ ಎತ್ತಿ ಬಿಸಾಕ್ತೀವಿ, ನಂತರ ಕೇಕ್ನ ಮಾತ್ರ ಕಟ್ ಮಾಡಿ ತಿಂತೀವಿ. ಬಟ್ ನಮಗೆ ಇದು ಕಾಸ್ಟ್ ವೈಸ್ ಕೂಡ ನಮಗೂ ಕೂಡ ವರ್ತು, ಕಸ್ಟಮರ್ಗೂ ಕೂಡ ವರ್ತ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು ಈ ಥರ ಪ್ರಿಂಟೌಟು ನಮಗೆ ನೋಡಿ ಇದೇ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ. ನಮಗೆ ಇದು 60-80 ರೂಪೀಸ್ ಅಷ್ಟರಲ್ಲಿ ನಮಗೆ ಇದು ಮುಗ್ದೋಗುತ್ತೆ. ಬಟ್ ನಾನು ಎಡಿಬಲ್ ಅಂತ ಬಂದರೆ 200 ಬೇಕು. ಹಾಗೆ ಫಿಗರಲ್ಲಿ ಬೇಕು ನಮಗೆ ರಿಯಲಿಸ್ಟಿಕ್ ಅಂದರೆ ನಮಗೆ ಅದು 300 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು. ಅವ್ರು ಯಾವ ಸೈಜಲ್ಲಿ ಕೇಳಿರ್ತಾರೆ, ಮೆಜರ್ಮೆಂಟಲ್ಲಿ ಕೇಳಿರ್ತಾರೆ, ಯಾವ ಡಿಸೈನಲ್ಲಿ ಕೇಳಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ಇದೇ ಬೆಸ್ಟ್ ಅನ್ಕೋತೀನಿ ನಾನು. ಅದೆಲ್ಲ ಸುಮ್ಮನೆ ವೇಸ್ಟು, ನಾವು ಅದನ್ನೆಲ್ಲ ತಿನ್ನಲಿಕ್ಕೂ ಆಗೋದಿಲ್ಲ. ಅದು ನಾವು ಮಾಡೋರ್ಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ನಿಮಗೆ ಕಾಸ್ಟ್ ವೈಸ್ ಕೂಡ, ನಮಗೂ ಕಾಸ್ಟ್ ವೈಸು ವೇಸ್ಟು, ನಿಮಗೂ ಕಾಸ್ಟ್ ವೈಸ್ ವೇಸ್ಟು ಅಂತೀನಿ. ಬಟ್ ಆದರೂ ಕೂಡ ಸ್ವಲ್ಪ ಜನ ಅವ್ರ ಖುಷಿಗೆ ಇದಕ್ಕೆ ಅದು ಕಸ್ಟಮರ್ ಚಾಯ್ಸು. ಸ್ವಲ್ಪ ರಿಯಲಿಸ್ಟಿಕ್ ಇರಲಿ ಅಂತ ಹೇಳಿ ಆ ಥರ ಫಿಗರನ್ನು ಅವರು ಮಾಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ನನಗೆ ನನಗೆ ಈ ನಾನ್ ಎಡಿಬಲ್ ಪ್ರಿಂಟೌಟ್ ಮಾಡೋದೇ ತುಂಬ ಇಷ್ಟ ಆಗುತ್ತೆ. ಇದೇ ನನಗೆ ಎಷ್ಟು ಲುಕ್ಕಾಗಿ ಕಾಣುತ್ತೆ ಕೇಕು ನೋಡಿ. ಈ ಥರ ಒಂದು ಡಿಸೈನಲ್ಲಿ ನಾನು ಇಷ್ಟರ ಮಟ್ಟಿಗೆ ಈ ಕೇಕನ್ನು, ಇದು ಪಾವ್ ಪೆಟ್ರೋಲಲ್ಲಿ ಕೇಳಿರೋ ಅಂಥದ್ದು. ಹಾಗೆ ನೀವು ನೋಡಿರ್ಬೋದು, ಇಲ್ಲಿ ಒಂದು ಪಾಪು ಬಲೂನ್ ಇಟ್ಕೊಂಡಿದೆ. ಇದೇನೆಂದರೆ ನನಗೆ ಒಂದು ಕ್ರಿಯೇಟಿವಿಟಿ, ಒಂದು ಹೊಸ ಚಾಲೆಂಜು ಆ ಥರ. ಯಾಕಂದರೆ ಅವರು ನನಗೆ ಒಂದು ತಮ್ಮ ಅಣ್ಣಂದು ಬಂದು ಬರ್ತಡೇ ಇದೆ. ಹಾಗೆ ಅವನಿಗೆ ಒಂದು ಚಿಕ್ಕ ತಮ್ಮ ಇದ್ದಾನೆ, ಈಗ ಪಾಪು 4 ಮಂತ್ ಬೇಬಿ. ಅವನದು ಕೂಡ ಸ್ವಲ್ಪ 1 ಡೇ 2 ಡೇಸ್ ಆ ಥರ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಈ ಥರ ಕಾಂಬಿನೇಷನಲ್ಲಿ ಮಾಡಿಕೊಡಿ 2 ಮಕ್ಳಿಗೂ ಸೇರಿ ಅಂತ ಕೇಳಿದ್ರು. ಇದು ಕೂಡ ನಮಗೂ ಒಂಥರ ಕ್ರಿಯೇಟಿವಿಟಿ, ಹೊಸ ಚಾಲೆಂಜು, ನಾವು ಒಂದು ಹೊಸದನ್ನು ಕಲಿಯೋಕ್ಕೆ ಅವಕಾಶ ಅಂತ ಹೇಳಿ ನಾನು ಈ ಥರ ಒಂದು ಐಡಿಯಾ ಮಾಡಿ ಪ್ರಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ಈ ಥರ ಫೋಟೋಸ್ನ ಸರ್ಚ್ ಮಾಡಿ ಹುಡುಕಿ ಮಾಡಿರೋ ಅಂಥದ್ದು. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಬೇಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.